ಉತ್ತರ ಕನ್ನಡ ಜಿಲ್ಲೆ ಗಡಿಭಾಗದ ಜಿಲ್ಲೆಯಾಗಿದ್ದು ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಆಗದೇ ಇದ್ರೆ ಎಲ್ಲಾ ಕಾರ್ಮಿಕರೊಂದಿಗೆ ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ತಿಳಿಸಿದ್ದಾರೆ. ಕಾರವಾರದ ಇಎಸ್ಐ ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯ ದೊರಕದೆ ಪರದಾಡುತ್ತಿದ್ದಾರೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಒಳಗಾದ ಕಾರ್ಮಿಕರೊಂದಿಗೆ ಇಲ್ಲಿನ ವೈದ್ಯೆ ಡಾಕ್ಟರ್ ರೇಣುಕಾ ಡೊಳ್ಳಿನ ಅವರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಚರ್ಚಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಧವ್ ನಾಯಕ್, ಕಾರ್ಮಿಕರ ಬಹುದೊಡ್ಡ ಆಗ್ರಹದ ನಂತರ ಕಾರವಾರದಲ್ಲಿ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಆಗಿದೆ. ಆದರೆ ಈ ಇಎಸ್ಐ ಆಸ್ಪತ್ರೆ ಕಾರ್ಮಿಕರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಕಾರವಾರ ತಾಲೂಕಿನಲ್ಲಿ ಇಎಸ್ಐ ಕಾರ್ಡ್ ಪಡೆದಿರುವ ಸುಮಾರು 15,000 ಕಾರ್ಮಿಕರಿದ್ದಾರೆ. ಇಎಸ್ಐ ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಅಗತ್ಯ ಚಿಕಿತ್ಸಾ ಸೌಲಭ್ಯ ದೊರಕುತ್ತಿಲ್ಲ. ಅನಾವಶ್ಯಕವಾಗಿ ಜನರನ್ನ ಓಡಾಡಿಸಲಾಗ್ತಿದೆ. ಈಗ ಇಎಸ್ಐ ಹಾಸ್ಪಿಟಲ್ ಅಂತೇಳಿ ಒಂದು ಕಾರವಾರದಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾರೆ. ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿಯಲ್ಲಿ ಇಎಸ್ಐ ಹಾಸ್ಪಿಟಲ್ ಬೇಡಿಕೆ ಮೇರೆಗೆ ಕಾರವಾರದಲ್ಲಿ ಈಗ ಆಗಿದೆ. ಆದರೆ ಇದ್ದು ಇಲ್ಲದಂತ ಆಗಿದಂಥ ಇದು ಇಎಸ್ಐ ಆಸ್ಪತ್ರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸುಮಾರು ಕಾರವಾರ ತಾಲೂಕಿನಲ್ಲಿ ಸುಮಾರು 15,000 ಈ ಕಾರ್ಮಿಕರಿದ್ದಾರೆ ಇಎಸ್ಐ ಕಾರ್ಡ್ ಆದಂಥವ್ರು. ಮತ್ತು ಬಹಳ ಜನರಿಗೆ ಇವರು ಐಡೆಂಟಿಫೈ ಮಾಡಬೇಕು. ಆದರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಕಾರವಾರದ ಇಎಸ್ಐ ಆಸ್ಪತ್ರೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಕೇವಲ ಓರ್ವರೇ ಹೆರಿಗೆ ತಜ್ಞ ವೈದ್ಯರಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇನ್ನು ಹೆರಿಗೆ ತಜ್ಞ ವೈದ್ಯರಿರುವ ಈ ಆಸ್ಪತ್ರೆಗೆ 24 ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋಗಬೇಕು. ಗರ್ಭಿಣಿಯರಿಗೆ ಈ ಆಸ್ಪತ್ರೆಗೆ ಮೆಟ್ಟಿಲು ಹತ್ತೋದೇ ಕಷ್ಟ. ಇಲ್ಲಿ ಕಾರ್ಯನಿರ್ವಹಿಸುವ ವೈದ್ಯೆ ಖಾಸಗಿ ಆಸ್ಪತ್ರೆಯಲ್ಲೇ ಹೆಚ್ಚು ಕಾಣಿಸಿಕೊಳ್ತಾರೆ ಎನ್ನುವ ಆರೋಪಗಳು ಇದೆ. ಇಲ್ಲಿ ಬೇರೆ ಬೇರೆ ಪರಿಣಿತ ವೈದ್ಯರ ಅವಶ್ಯಕತೆ ಇದೆ ಎಂದು ಆರೋಪಿಸಿದ್ದಾರೆ. ಒಬ್ಬ ವೈದ್ಯರಿದ್ದಾರೆ, ಅದು ಹೆರಿಗೆ ತಜ್ಞರೊಬ್ಬರಿದ್ದಾರೆ, ಗೈನಕಾಲಜಿಸ್ಟು ಅಂತ ಹೇಳಿ ಇದು ಫಸ್ಟ್ ಫ್ಲೋರ್ನಲ್ಲಿ ಆಸ್ಪತ್ರೆ ಇದೆ. ಫಸ್ಟ್ ಫ್ಲೋರ್ನಲ್ಲಿ 24 ಮೆಟ್ಲನ್ನು ಹತ್ಕೊಂಡು ಹೋಗಬೇಕು ಗರ್ಭಿಣಿ ಸ್ತ್ರೀಯರು. ಆಮೇಲೆ ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟಂಥವ್ರು ಇಲ್ಲಿ ಬರ್ತಾರೆ. ದೀಪಕ್ ಮನೋಹರ ಅಂತೇಳಿ ಇವರು ಕೈಗಾ ಎಂಪ್ಲಾಯಿ. ಇವರಿಗೆ ಏನಾಗಿದೆ, ಈ ನರದ ಪ್ರಾಬ್ಲಮ್ ಇತ್ತು. ಇವರಿಗೆ ಇಲ್ಲಿಂದ ದಾಂಡೇಲಿ ಹೋಗು, ಮಣಿಪಾಲ್ ಹೋಗು ಅಂತ ಹೇಳಿ ಇವರಿಗೆ ಓಡಾಟ ಮಾಡಿಸಿದ್ದಾರೆ. ಬಿಲ್ ಕ್ಲೇಮ್ ಮಾಡ್ಲಿಕ್ಕೆ ಬಂದರೆ ಬಿಲ್ ಕ್ಲೇಮ್ ಸಹಿತ ಆಗೋದಿಲ್ಲ. 108 ಸಮಸ್ಯೆಗಳು ಹೇಳ್ತಾರೆ. 108 ಅವರು ತಮ್ಮ ಏನು ಅಸಹಾಯಕತೆಯನ್ನು ಈ ವೈದ್ಯರು ತೋರಿಸ್ಕೊಳ್ತಾ ಇದ್ದಾರೆ. ಕಾರವಾರದಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲು 1 ಎಕರೆ ಜಮೀನಿಗಾಗಿ ಕೇವಲ ಕಾಗದ ಪತ್ರ ವ್ಯವಹಾರ ಮಾತ್ರ ನಡೆದಿದೆ ಬಿಟ್ರೆ ಇದುವರೆಗೆ ಜಾಗ ಮಂಜೂರು ಮಾಡಿಸಿಕೊಳ್ಳಲು ಇವರಿಗೆ ಸಾಧ್ಯವಾಗಿಲ್ಲ. ಇಲ್ಲಿ ಇಎಸ್ಐ ಆಸ್ಪತ್ರೆಗೆ ಜಾಗ ಬೇಕು ಅಂತ ಹೇಳಿ ಸರ್ಕಾರದಿಂದ, ಜಿಲ್ಲಾಧಿಕಾರಿಗಳಿಂದ ಮೇಲಾಧಿಕಾರಿಗೆ ಸರ್ಕಾರದ ಮಟ್ಟದಲ್ಲಿ ಕೇವಲ ಕಾಗದ ಪತ್ರಗಳ ವಿನಿಮಯ ಆಗ್ತಾ ಇದೆ ಬಿಟ್ರೆ ಆಸ್ಪತ್ರೆಗೆ 1 ಎಕರೆ ಜಮೀನನ್ನು ಇವ್ರ ಹತ್ರ ಕೊಡಲಿಕ್ಕೆ ಇದುವರೆಗೂ ಆಗ್ತಾ ಇಲ್ಲ. ಹಾಗಾಗಿ ಇದು ಕೇವಲ ಪತ್ರಗಳ ವಿನಿಮಯ ಆಗುವಂತಹ ಇದು ವಿಮಾ ಆಸ್ಪತ್ರೆ ಆಗಿಬಿಟ್ಟಿದೆ. ಕಾರವಾರದಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ, ಸೀಬರ್ಡ್ ನೌಕಾನೆಲೆ ಇದೆ, ಕೊಂಕಣ್ ರೈಲ್ವೆ ಇದೆ, ಬಂದರು ಇದೆ. ಇಲ್ಲಿನ ಕಾರ್ಮಿಕರಿಗಾಗಿ ಸುವ್ಯವಸ್ಥೆಯ ಇಎಸ್ಐ ಆಸ್ಪತ್ರೆ ಇಲ್ಲದಿರೋದು ದುರಂತವಾಗಿದೆ. ಸರ್ಕಾರ ವಿವಿಧ ಯೋಜನೆಗೆಂದು ಸ್ವಾಧೀನಪಡಿಸಿಕೊಂಡ ಸುಮಾರು 200 ಎಕರೆ ಜಮೀನು ಖಾಲಿ ಬಿದ್ದಿದೆ. 1 ಎಕರೆ ಜಮೀನು ಇಎಸ್ಐ ಆಸ್ಪತ್ರೆಗೆ ನೀಡುವ ಕೆಲಸ ಇನ್ನೂ ಆಗಿಲ್ಲ ಎಂದು ವಿವರಿಸಿದ್ದಾರೆ. ಹಾಗಾಗಿ ಇಲ್ಲಿ ಜನರಿಗೆ ಅನುಕೂಲ ಆಗಲಿಕ್ಕೆ ಇಲ್ಲಿ ನೋಡಿ ಕೈಗಾ ಇದೆ, ಕೊಂಕಣ್ ರೈಲ್ವೆ ಇದೆ, ಆಮೇಲೆ ಸೀಬರ್ಡು ಮತ್ತು ಅನೇಕ ಯೋಜನೆಗಳು ಬರ್ತಾ ಇದ್ದಾವೆ, ಬೋರ್ಡ್ ಇದ್ದಾವೆ, ಇಲ್ಲಿ ಹೆದ್ದಾರಿಗಳು ಹಾದು ಹೋಗಿದ್ದಾವೆ, ಅನೇಕ ಇಂಡಸ್ಟ್ರಿಗಳಿದ್ದಾವೆ. ಇಲ್ಲಿ ಸರ್ಕಾರ ವಶಪಡಿಸಿಕೊಂಡಂಥ ತಮ್ಮ 200 ಎಕರೆ ಜಮೀನು ಹಾಗೆ ಖಾಲಿ ಬಿದ್ದಿದೆ. ಎಲ್ಲಾದರೂ 1 ಎಕರೆ ಜಮೀನನ್ನು ಇಎಸ್ಐ ಆಸ್ಪತ್ರೆಗೆ ಕೊಡುವಂಥದ್ದಾಗಲಿ ಅಥವಾ ಈ ಸೀಬರ್ಡ್ ಅವರು ವಶಪಡಿಸಿಕೊಂಡಂಥ ಏನು ಜಮೀನಿದೆ ಅಲ್ಲಿ ಹೀಗೆ ಹಾಗೆ ಖಾಲಿ ಬಿದ್ದಂಥ ಜಮೀನಿದೆ, ಅಲ್ಲಿ 1 ಎಕರೆ ಇಎಸ್ಐ ಆಸ್ಪತ್ರೆಗೋಸ್ಕರ ಎಲ್ಲಾದರೂ 1 ಎಕರೆ ಜಮೀನನ್ನು ಕೊಟ್ಟು ಇಲ್ಲಿ ವೈದ್ಯರು ಬರಬೇಕು. ಇಲ್ಲಿ ತಮ್ಮ ಸಹಾಯಕತೆಯನ್ನು ಈ ವೈದ್ಯರು ತೋರಿಸ್ಕೊಳ್ತಾ ಇದ್ದಾರೆ. ಇವರು ಇಲ್ಲಿ ಬರ್ತಾರೆ ಆಸ್ಪತ್ರೆಗೆ, ಆದರೆ ಇವರು ಇಲ್ಲಿಗಿಂತ ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಖಾಸಗಿ ಪ್ರಾಕ್ಟೀಸ್ ಮಾಡುವಂಥದ್ದು. ಇದಕ್ಕೂ ಮುನ್ನ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ನೇತೃತ್ವದಲ್ಲಿ ಇಎಸ್ಐ ಆಸ್ಪತ್ರೆಯ ಡಾಕ್ಟರ್ ರೇಣುಕಾ ಡೊಳ್ಳಿನವರಿಗೆ ಮನವಿ ಸಲ್ಲಿಸಿದ ಕೈಗಾ ಗುತ್ತಿಗೆ ಕಾರ್ಮಿಕರು ತಾವು ಎದುರಿಸುತ್ತಿರುವ ಸಮಸ್ಯೆ ವಿವರಿಸಿದ್ದಾರೆ. ಇಎಸ್ಐ ಸೇವೆಗಳನ್ನ ಪುನಃ ಕಾರವಾರದಲ್ಲಿ ಮುಂದುವರಿಸಬೇಕು. ಒಪಿಡಿ ಸೇವೆ ದಾಂಡೇಲಿಯಲ್ಲಿ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ. ಅದೇ ರೀತಿ ಕಾರವಾರದಲ್ಲಿ ಕೂಡ ಸೇವೆಯನ್ನ ಸಂಜೆ 4 ಗಂಟೆಯ ಬದಲು ರಾತ್ರಿ 8 ಗಂಟೆಯವರೆಗೆ ನೀಡಬೇಕು. ಇಲ್ಲಿ ಬರುವ ಕಾರ್ಮಿಕರಿಗೆ ಸಿಬ್ಬಂದಿಗಳು ಸೂಕ್ತ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದ್ದಾರೆ.
ಅಥವಾ ನರರೋಗ ತಜ್ಞರಿಗೆ ರೆಫರ್ ಮಾಡುವಂತ ವ್ಯವಸ್ಥೆ ಆಗಬೇಕು. ಇಲ್ಲಿ ಬೇರೆ ಬೇರೆ ಎಲ್ಲ ವೈದ್ಯರು ಇದ್ದಂತ ತಂಡ ಬೇಕು. ಬರೀ 5 ಜನರ ಆಫೀಸ್ ಆಗಿರ್ತದೆ. ಒಂದು ಡಾಕ್ಟರ್, ಒಬ್ರು ಮ್ಯಾನೇಜರು, ಒಬ್ರು ಅಕೌಂಟೆಂಟು, ಫಾರ್ಮಸಿಸ್ಟು, ಹೀಗೆ ಒಂದು 5 ಜನರ ಇಲ್ಲಿ ಈ ಒಂದು ESI ನಡೀತಾ ಇದೆ. ಅದು ಮೊದಲೇ ಮಹಡಿಯಲ್ಲಿದೆ. ಇದು ಕಷ್ಟದಾಯಕ ಆಗಿದೆ. ಬಹಳ ಜನರಿಗೆ ತೊಂದರೆ ಆಗ್ತಾ ಇದೆ. ಏನು ಮಣಿಪಾಲು, ಧಾರವಾಡ ಮತ್ತೆ ದಾಂಡೇಲಿ ಅಂತ ಹೇಳಿ, ದಾಂಡೇಲಿಯಲ್ಲಿ ಒಂದು ಈಗ ತಾಲೂಕಾಗಿದೆ. ಅದರಲ್ಲಿ ಅಲ್ಲಿ ESI ಆಸ್ಪತ್ರೆ ಇದೆ. ಪೇಪರ್ ಮೇಲೆ ಇದೆ ಅಂತ ಹೇಳಿ ಅಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಇದಾಗಿರೋದ್ರಿಂದ ಕಾರವಾರ, ಇಲ್ಲಿ ಅನೇಕ ಯೋಜನೆಗಳಿರೋದ್ರಿಂದ, ಭೂಮಿಯನ್ನು ತ್ಯಾಗ ಮಾಡಿದಂಥ ಜನ ಇರೋದ್ರಿಂದ ಇಲ್ಲಿ ESI ಆಸ್ಪತ್ರೆ ಫುಲ್ ಫ್ಲೆಜ್ಡ್ ಆಸ್ಪತ್ರೆ ಆಗಬೇಕು. ಸಾರ್ವಜನಿಕರ ಒಂದು ಕಾರ್ಮಿಕರ ಹಣ ಏನು ಇದಾಗ್ತಾ ಇದೆ, ಆ ಹಣದ ಸದುಪಯೋಗ ಆಗಬೇಕಂತ ಹೇಳಿದರೆ ನಮ್ಮಲ್ಲಿ ಇದು ಗಡಿಭಾಗದ ಜಿಲ್ಲೆ, ಇಲ್ಲಿಯ ಕಾರ್ಮಿಕರಿಗೆ ಅನುಕೂಲ ಆಗಲಿಕ್ಕೆ ಇಲ್ಲಿ ESI ಆಸ್ಪತ್ರೆ ಆಗಲೇಬೇಕು. ಬೆಳಗಾವದಲ್ಲಿ ಆಗಿದೆ, ಹಾಗೆ ಇಲ್ಲಿಯೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಈ ESI ಆಸ್ಪತ್ರೆ ಆಗಬೇಕು. ಆಗುವವರೆಗೂ ನಾವು ಈ ಪ್ರಯತ್ನವನ್ನು ನಾವು ಬಿಡೋದಿಲ್ಲ. ಒಂದು ವೇಳೆ ಅವರು ಇದಕ್ಕೆ ಸ್ಪಂದಿಸದೆ ಹೋದರೆ ಎಲ್ಲ ಕಾರ್ಮಿಕರಿಗೂ ಸೇರಿ ನಾವು ಪ್ರತಿಭಟನೆಯನ್ನು ಸಹಿತ ಮಾಡಲಿಕ್ಕಿದ್ದ ಇದ್ದೇವೆ. ಕಾರವಾರದ ಠಾಗೋರ್ ಕಡಲ ತೀರದಲ್ಲಿ ಆಯೋಜಿಸಿದ ಅದ್ದೂರಿ ಹಾಗೂ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕಾರವಾರದ ಕಾಮತ್ ಹೊಂಡಾ ವತಿಯಿಂದ ನೂತನ 7 ಬೈಕ್ಗಳನ್ನು ಜಿಲ್ಲೆಯ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಮಹಿಳಾ ದಿನಾಚರಣೆಯಂದು ನಡೆದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಹಿಳೆಯರಿಂದಲೇ ನೂತನ ಹೊಂಡಾ ಬೈಕ್ಗಳನ್ನು ಬಿಡುಗಡೆಗೊಳಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಹೊಂಡಾ ಕಂಪನಿಯ ಹೊಂಡಾ ಆಕ್ಟಿವಾ 110, ಹೊಂಡಾ ಆಕ್ಟಿವಾ 125, ಹಾರ್ನೆಟ್, CB 200X, ಶೈನ್ 125, SP 125, ಯೂನಿಕಾರ್ನ್ ಬೈಕ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾರವಾರ ಹೊಂಡಾ ಕಾಮತ್ ಮಾಲೀಕ ಅಜಿತ್ ಕಾಮತ್, ಮಹಿಳಾ ದಿನಾಚರಣೆಯಂದು ಮಹಿಳೆಯರ ಕೈಯಿಂದಲೇ ನೂತನ ಬೈಕ್ಗಳನ್ನು ಬಿಡುಗಡೆ ಮಾಡಿಸಿದ್ದು ಖುಷಿ ತಂದಿದೆ ಎಂದರು. ಕಾರವಾರದಲ್ಲಿ ಕಾಮತ್ ಹೊಂಡಾ ಪ್ರಾರಂಭವಾಗಿ 2 ವರ್ಷಗಳಾಗಿವೆ. 2 ವರ್ಷದಲ್ಲಿ ಉತ್ತಮ ಸೇವೆ ಹಾಗೂ ವಿಭಿನ್ನ ಬೈಕ್ಗಳನ್ನು ನೀಡಬೇಕೆನ್ನುವ ಗುರಿಯೊಂದಿಗೆ ಕೆಲಸ ಮಾಡಲಾಗಿದೆ. ನಮ್ಮ ಸೇವೆಗೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ದೊರೆತಿದ್ದು ಗೋಕರ್ಣ ಹಾಗೂ ಹೊನ್ನಾವರದಲ್ಲಿ ನೂತನ ಕಾಮತ್ ಹೊಂಡಾ ಶೋರೂಂ ಪ್ರಾರಂಭಿಸಲಾಗಿದೆ. ಕಾರವಾರದಲ್ಲಿ 85% ಹೊಂಡಾ ಕಂಪನಿಯ ಬೈಕ್ಗಳು ಮಾರಾಟವಾಗ್ತಿದೆ. ಕಾರವಾರದಿಂದ ಭಟ್ಕಳದವರೆಗೆ ಕಾಮತ್ ಹೊಂಡಾ ಮುಖ್ಯ ಡೀಲರ್ ಆಗಿದ್ದೇವೆ. ಕಾರವಾರದಿಂದ ಭಟ್ಕಳದವರಿಗೆ ಎಲ್ಲಿಯೇ ಸಮಸ್ಯೆಯಾದರೂ ಸೇವೆ ನೀಡಲು ನಾವು ಸನ್ನದ್ಧರಾಗಿದ್ದೇವೆ ಎಂದರು. आम्ही इथले गेस्ट एक्सपेक्ट केले आणि इथले आजकिंता बरे तुम्ही बरे रिझल्ट दिले. थँक्यू. आज आमगेले वुमन इंटरनॅशनल वुमन्स डे. जो भी हांगा वुमन्स येला तुमगे खातीर आमी ल्हान एक सेलिब्रेशन केल्लें आसा. प्लीज तुम्ही एन्जॉय केल्ले. थँक्यू. आनी एक इव्हेंटाक पार्ट जाल्ले थँक्यू म्हणटे आसा. आमी कामत होंडा एक 2 इयर्स जाले ओपन करून. सो 2 इयर्सा भितर आमी एक कारवारा भितर एक बरे सर्वीस दिवका, एक कस्टमर वेरायटीज ऑफ प्रोडक्ट्स दिवका म्हण आमी हांगा एक शोरूम ओपन केल्लें आसा. आनी हांव हॅपिली सांगता हे आमगेले जो मोटिव आसा आमगे स्टाफा सांगती पुरा सपोर्टा सांगती. वी आर हियर celebrating 2 years of Kamat Honda and now we have inaugurated 2 new showroom. One is one in Gokarna, other one in Honnavar. सो इन केस तुमगेले आमगेली सर्वीस आनी हांगा पळयते आसा मॅक्सिमम होंडा गाडी दिसते आसा. कारवारा भितर 85% सेगमेंट मार्केट सेगमेंट अशे होंडाले. आमगे रिमेनिंग जो भी सेगमेंट्स आसा वी आर अ वेरी गुड कॉम्पिटिटर्स टू ऑल द प्रोडक्ट्स ऑफ इंडस्ट्री. मे दॅट बी हिरो, TVS, सुझुकी, खंयचे ब्रँड दवरो वी आर अ वेरी गुड कॉम्पिटिटर्स फॉर देम इन कारवार. एंड फ्रॉम कारवार टू भटकळ वी आर द मेन डीलर्स. सो मेन डीलर मागीर कितें आसा कारवारा भितर बी आमगे शोरूम आसा, अंकोला भितर आसा, कुमटा भितर आसा, गोकर्णा भितर आसा, होन्नावरा भितर आसा, भटकळा भितर आसा. सो हांगच्यान कारवारच्यान भटकळ पर्यंत इन केस तुमकां होंडा रिलेटेड कितें बी प्रॉब्लेम फील जाल्यार, होन्नावरा भितर प्रॉब्लेम जाल्यार आमी कारवारा शोरूमा बी इन्फॉर्म केला. आमी थंयच्यान तुमकां व्हेकल रेडी करून दिवची जबाबदारी आमी घेता. सो तुमगे सपोर्ट आमकां उरता म्हण हांव तुमकां विश करता. आनी सेम सपोर्टा भितर नेक्स्ट इयर बी हाजे बरे प्रमाणा भितर एक फंक्शन रेडी करता म्हण हांव फंक्शन आमी जावका म्हण एक आय विश दॅट हॅपन सून नेक्स्ट इयर. थँक्यू. ಈ ಸಂದರ್ಭದಲ್ಲಿ ರಾಜೇಶ್ ಕಾಮತ್ ಹಾಗೂ ಅವರ ಕುಟುಂಬದವರು, ನ್ಯಾಯವಾದಿ LM ಪ್ರಭು, ಶಮಾ ಪೈ, BK ಜೋಶಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜನರಿಗೆ ಕ್ವಿಜ್ ನಡೆಸಿ ಆಕರ್ಷಕ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಹಿಳೆಯರೆಲ್ಲ ಸೇರಿ ಕೇಕ್ ಕತ್ತರಿಸುವ ಮೂಲಕ ಮಹಿಳಾ ದಿನಾಚರಣೆ ಕೂಡ ಆಚರಿಸಿದ್ದು ವಿಶೇಷವಾಗಿತ್ತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.